ಪ್ರವಾಸ ಮಾಡಿದ್ರೆ ಹೇಗಿದೆ ರೆಸ್ಪಾನ್ಸ್? ಚೆನ್ನಾಗಿದೆಮ್ಮ. ಎರಡು ದಿನ ಆಯಿತು. ಐ ಥಿಂಕ್ ಲಾಸ್ಟ್ ವೀಕ್ ಥರ್ಸ್ಡೇ ಫ್ರೈಡೆ ವೆಡ್ನೆಸ್ಡೇ ಇಲ್ಲಿ ಭದ್ರಾವತಿಯಿಂದ ಶುರುವಾಗಿ ಒಂದು ಪಾಸಿಟಿವ್ ಸೈನ್ ಇತ್ತು. ಭದ್ರಾವತಿ ಶುರು ಮಾಡ್ಬೇಕಾದ್ರೆ ಇವರು ನಮ್ಮ ಸಂಗಮೇಶ್ವರ ಇದ್ರದ್ದು ರ್ಯಾಲಿ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ವೆಲ್ಕಮ್ ವಾಸ್ ಗುಡ್. ಯಾವಾಗಲೂ ಬಂದ ತಕ್ಷಣ ಒಂದು ಪಾಸಿಟಿವ್ನೆಸ್ ಇತ್ತು. ನನಗೆ ಆ್ಯಕ್ಚುಲಾಗಿ ಲಾಸ್ಟ್ ಎಲೆಕ್ಷನ್ಗೆ ಏನು ಡಿಫ್ರೆನ್ಸ್ ಕಾಣ್ತು ಅಂದರೆ, ಬಂದ ತಕ್ಷಣ ಒಂದು ಹೊಸತನ ಇತ್ತು, ಒಂದು ಕಾನ್ಫಿಡೆನ್ಸ್ ಇತ್ತು. ಅವಾಗ ಇರ್ಬೇಕಾದ್ರೆ ಸ್ವಲ್ಪ ಏನೋ ಏನಪ್ಪ ಇದು ಅನ್ನೋ ಥರ ಇತ್ತು. ಬಟ್ ಈ ಸಲ ಅದೇನೋ ಗೊತ್ತಿಲ್ಲ, ಜನಗಳ ಒಂದು ರಿಯಾಕ್ಷನ್ ಇರ್ಬೋದು. ಯಾಕಂದರೆ ಇದು ಎಷ್ಟು ಜನ ಸೇರ್ತಾರೆ ಅನ್ನೋದಲ್ಲ, ಎಷ್ಟು ಜನ ನೋಡ್ತಾರೆ, ಯಾವ ರೀತಿ ನೋಡ್ತಾರೆ. ಬಟ್ ಅದು ನೋಡಿದಾಗ ನಮಗೆ ಅನಿಸ್ತು ತುಂಬ ಪಾಸಿಟಿವ್ ಆಗಿದೆ ಈ ಸಲ. ಎಲ್ರಿಗೂ ಒಂದು ಬದಲಾವಣೆ ಬೇಕು ಅಂತ ಅನಿಸ್ತಾ ಇದ್ದಂಥ ಒಂದು ಭಾವನೆ ನನ್ನಲ್ಲಿ ಮೂಡ್ತು. ನನಗೆ ಎಷ್ಟು ಸರಿನೋ ಕರೆಕ್ಟ್ ಗೊತ್ತಿಲ್ಲ, ಬಟ್ ಐ ಫೀಲ್ ದಟ್ ಚೇಂಜಸ್. ಅದೇ ಥರ ಶಿವಮೊಗ್ಗಕ್ಕೆ ಬಂದಾಗ ಮಾತಾಡಿದ ರೀತಿ ಇರ್ಬೋದು, ಇಲ್ಲಿ ಕಾರ್ಯಕರ್ತರು ಎಲ್ಲ ಬಂದಿದ್ರು, ಎಲ್ಲರ ಜೊತೆ ಮೀಟ್ ಮಾಡ್ತಾರೆ. ಸೊ ಅವ್ರ ಜೊತೆ ರಿಕ್ವೆಸ್ಟ್ ಮಾಡ್ತಿರ್ತಾರೆ, ವಾಟ್ ವಿ ವಾಂಟ್ ಟು ಡೂ, ವಾಟ್ ಯು ಶುಡ್ ಡೂ, ವಾಟ್ ಯು ಪೀಪಲ್ ಶುಡ್ ಡೂ, ನಾವು ಯಾತಕ್ಕೋಸ್ಕರ ಬಂದಿದ್ದೀವಿ, ಏನು ಮಾಡ್ಬೇಕಂತಿದ್ದೀವಿ ಅಂತ ಸಾವಿರಾರು ಕ್ವಶನ್ಗಳು ಬರುತ್ತೆ. ಅದು ಆನ್ಸರ್ ಮಾಡಬೇಕಾದ್ರೆ ಇವಾಗ ಆನ್ಸರ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಈಗ ಜನಗಳಿಗೂ ಇದಕ್ಕೂ ಬಿಟ್ಟಿದ್ದಾರೆ. ಯಾಕಂದ್ರೆ ನಾವು ಮಾತಾಡಿ ಅರ್ಥ ಮಾಡಿಸೋದಲ್ಲ, ಅದು ಅವ್ರಿಗೆ ಗೊತ್ತಾಗಬೇಕು. ಯಾಕಂದ್ರೆ ಯಾತಿಗೆ ನಿಲ್ತ್ಕೊತೀವಿ ಅಂದಮೇಲೆ ಮನುಷ್ಯ ನಿಂತ್ಕೋಬೇಕಾದ್ರೆ ಏನಾದ್ರು ಒಂದು ಬದಲಾವಣೆ ತರ್ಬೋದು. ನಂಬಿಕೆ ಮುಖ್ಯ. ನಮ್ಗೆ ಎಷ್ಟು ನಂಬಿಕೆ ಇದೆಯೋ ನಾವು ನಮ್ಮ ಕೆಲಸದ ಮೇಲೆ ಅಷ್ಟೇ ನಂಬಿಕೆ ಜನಗಳಿಗಿರಬೇಕು. ನಾವು ಆ ಕೆಲಸ ಮಾಡ್ತೀವಿ ಇಲ್ವಾ ಅಂತ. ಯಾಕಂದರೆ ಬೇರೆ ಥರ ಮ್ಯಾನ್ಪ್ಲೇಟ್ ಮಾಡಿ ಮಾತಾಡೋ ಮನುಷ್ಯ ಅಲ್ಲ ನಾವು. ಮಾತಾಡೋಂಥ ಫ್ಯಾಮಿಲಿನೂ ಅಲ್ಲ. ಭಾಳ ಸ್ಟ್ರೈಟ್ ಫಾರ್ವರ್ಡ್ಗೆ ನಿಯತ್ತ ನಾವೇನು ಬೇಕೋ ಅದೇ ಬರೋದು. ಏನು ಇಲ್ಲಿ ಬರುತ್ತೋ ಇಲ್ಲಿ ಬರುತ್ತೆ. ಇಲ್ಲಿ ಇಟ್ಕೊಂಡು ಮಾತಾಡೋದೇ ಇಲ್ಲ. ನಾವೇನಾದರೂ ಹೃದಯದಿಂದ ಮಾತಾಡೋರು, ಏನು ಅವ್ರ ಪಕ್ಷ ಒಂದು ಫಾಲೋ ಮಾಡಿದಾರೋ ಆ ಪಕ್ಷನ ಫಾಲೋ ಮಾಡ್ಕೊಂಡು ಇನ್ನು ನಾವೇನು ಮಾಡಬೇಕು ಜನಗಳಿಗೆ ಅನ್ನೋದನ್ನ ನಾನು ಗೀತ್ ನಂತರ ಆಲ್ರೆಡಿ ಮಾತಾಡಿದ್ದೀನಿ. ವಾಟ್ ವಿ ಶುಡ್ ಡೂ, ವಾಟ್ ಈಸ್ ದ ಪ್ರಾಬ್ಲಮ್, ಲೋಕಲ್ ಪ್ರಾಬ್ಲಮ್ ಏನಿದೆ ಅದೆಲ್ಲ ತಿಳ್ಕೊಂಡು ಹೆಂಗೆ ಸಾಲ್ವ್ ಮಾಡ್ಬೋದು. ಎಸ್ಪೆಷಲಿ ಯಾಕಂದರೆ ವುಮೆನ್ಸ್ಗೆ ಒಂದು ದಾರಿ ಆಗಬೇಕಂದ್ರೆ ಎಷ್ಟೋ ಜನ ಕೇಳ್ತಾರೆ, ವುಮೆನ್ಸ್ ಇದು ತುಂಬ ಕಡಿಮೆ ಇದೆ ಕರ್ನಾಟಕದಲ್ಲಿ. ಪಾಲಿಟಿಕ್ಸ್ ನೋಡ್ಕೋದ್ರೆ ವುಮೆನ್ಸ್ ತುಂಬ ಕಡಿಮೆ ಇದೆ. ಬೇರೆ ತಮಿಳ್ನಾಡಲ್ಲೇ ಒಬ್ರು ಪ್ರೆಸ್ನವ್ರು ಕೇಳಿದ್ರು, ಅದೇ ಈ ಪ್ರಶ್ನೆ ನೀವು ಯಾರು ಕೇಳಿಲ್ಲ. ಅಲ್ಲಿ ಕೇಳಿದ್ರು ಒಬ್ರು, ಟು ಬಿ ಫ್ರ್ಯಾಂಕ್, ಈ ಥರ ವುಮೆನ್ಸ್ ತುಂಬ ಕಡಿಮೆ ಇದ್ದಾರಲ್ಲ ಕರ್ನಾಟಕದಲ್ಲಿ, ಯಾಕೆ ಪರ್ಸೆಂಟೇಜ್ ಅಂತ ಬರಬೇಕು ಅಂತ ನಮ್ಮ ಆಸೆ. ಅದೇ ಹೇಳೋದು, ಇಂಪ್ರೂವ್ ಆಗಬೇಕು ಅಂತ ಹೇಳೋದು. ಅಲ್ಲಿ ಲೈನಾಗಿ ಎಣಿಸ್ಬೋದು ಎಷ್ಟು ಜನ ಇದ್ದಾರೆ ಅಂತ ತಮಿಳ್ನಾಡು. ನಾನು ಅದೇ ಹೇಳ್ತೇನೆ ಅಷ್ಟೇ. ಇವಾಗ ಕೊಡ್ತಾ ಇದ್ದಾರೆ, ಇನ್ನೂ ಇಂಪ್ರೂವ್ ಆಗಬೇಕು ಅಂತ ಹೇಳಿ. ನೋ ಸ್ಟ್ರಾಟಜಿ, ಓನ್ಲಿ ಮೈಂಡ್ ಸ್ಟ್ರಾಟಜಿನೂ ಇಲ್ಲ, ಬರೀ ಹಾರ್ಟ್ ಸ್ಟ್ರಾಟಜಿ ಅಷ್ಟೇ. ಹೃದಯದಿಂದ ಏನು ಮಾತಾಡ್ತಾ ಇದೀವಮ್ಮ, ಮಾತಾಡ್ತಾ ಇದೀವಿ. ಇಲ್ಲ ಮಾತಾಡ್ತಾ, ನಿಮಗೆ ಗೊತ್ತಿರ್ಬೇಕು. ನೀವೇನಿದ್ರೆ ಹೇಳಿ, ತಿಳ್ಕೊತೀವಿ. ವಾಟ್ ಇಸ್ ದ ಪ್ರಾಬ್ಲಮ್ ಹ್ಯಾಪನಿಂಗ್ ಎವ್ರಿವೇರ್. ನೀವು ನಮಗಿಂತ ಬುದ್ಧಿವಂತರು ಹಂಗೆ ನೋಡೋಕೆ ಹೋದ್ರೆ. ಇಲ್ಲ, ಒಂದು ನಿಮಿಷ 1 ಮಿನಿಟ್. ನೀವು ಗೊತ್ತಿದೆ ಅಲ್ವಾ, ನಿಮಗೆ ಎಲ್ಲ ಪ್ರಾಬ್ಲಮ್ಸ್ ಹೇಳ್ತಾ ಇರ್ತೀರ. ಆ ಪ್ರಾಬ್ಲಮ್ ನಮಗೂ ಗೊತ್ತಿದೆ, ಹೆಂಗೆ ಮಾಡಬೇಕು, ಜನಗಳ ಸಂಪರ್ಕ ಏನಿದೆ, ವಾಟ್ ದೇ ನೀಡ್, ಅದು ಪರಸ್ಪರ ಅದು ನೋಡ್ತಾ ಗೊತ್ತಾಗುತ್ತೆ. ಇಲ್ಲ, ಆಕ್ಟ್ ಮಾಡಿದ್ರೆ ಅರ್ಥ ಆಗಿಲ್ಲ ಅಂತ ಅರ್ಥಲ್ಲಮ್ಮ. ನಾವು 62 ವರ್ಷ ಆಯ್ತಮ್ಮ. ನಾನು ವೋಟಿಂಗ್ ಶುರು ಮಾಡಿ ನನ್ನದು ಒಂದು 40 ವರ್ಷದ ಮೇಲೆ ಆಯಿತು. ಇನ್ನೂ ನಂಗೆ ಗೊತ್ತಾಗಿಲ್ಲ ಅಂದರೆ ಹೆಂಗೆ? ಸ್ವಲ್ಪ ಇಲ್ಲ ಇರುತ್ತೆ, ಗೊತ್ತಾಗಿದೆ. ಬಟ್ ಅದಕ್ಕಂತ ನಾನು ಅದ್ರಲ್ಲಿ ಬರಬೇಕು ಇದು ಮಾಡ್ಬೇಕಂತಲ್ಲ. ಬಟ್ ಅವರು ಗೀತಾ ಬರ್ಬೇಕಂತಿದ್ದಾರೆ, ಅದು ನನ್ನ ಸಪೋರ್ಟ್ ಮಾಡ್ತಾರೆ ಅಷ್ಟೇ. ಬಟ್ ಒಳ್ಳೆ ರೀತಿಲಿ ಬರಲಿ, ಬಂದರೆ ಒಳ್ಳೇದು ಅಂತ ನಾನು. ಏನಮ್ಮ, ಯಾವ ಪಾಲಿಟಿಕ್ಸ್ ಡಿಫ್ರೆಂಟ್ ಅಲ್ಲಮ್ಮ. ನಾಟ್ ಎ ಮೈಂಡ್ ಗೇಮ್. ಪಾಲಿಟಿಕ್ಸ್ ಇಸ್ ನಾಟ್ ಎ ಮೈಂಡ್ ಗೇಮ್, ಇಟ್ಸ್ ಎ ಹಾರ್ಟ್ ಗೇಮ್ ಅಷ್ಟೇ. ಹೃದಯ ಬೇಕು, ಹೃದಯವಂತಿಕೆ ಬೇಕು ಅಷ್ಟೇ. ಎಲ್ಲರೂ ಮೀಟ್ ಮಾಡ್ತಾರೆ, ಮಾಡಿ ತಪ್ಪೇನಿದೆ, ಮಾಡ್ಲಿ ಬಿಡಿ. ಗೊತ್ತಿಲ್ಲಮ್ಮ, ಅದು ಐ ಥಿಂಕ್ ಲೀಗಲ್ ಪೀಪಲ್ ನೋಡ್ತಾರಮ್ಮ. ನನಗೆ ಗೊತ್ತಿಲ್ಲ. ಅದರ್ ಪ್ರಾಮಿಸ್ ನಂಗೆ ಗೊತ್ತಿಲ್ಲ, ನನ್ನ ತಾಯಣ್ಣಲ್ಲಿ ಗೊತ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.